వచ్చేసినాడు. పాది తిరిగి రాకూడదే రచ్చ, వస్తే ఇంకా రచ్చే. ನನ್ನ ಮತ ನನ್ನ ಹಕ್ಕು. ನನ್ನ ಮತ ನನ್ನ ಹಕ್ಕು. अभिनेत्री अभिनय नेत्री नट गायत्री मनसारा निनु कीर्तिंची पुलकिंचिनदी ई जनधात्री. ನೋಡು, ಈ ಏರಿಯಾದ ಲೀಡ್ ಎಲ್ಲ ನಂಗೆ ಬರ್ಬೇಕು. ಅದಕ್ಕೆ ಏನ್ ಬೇಕೋ ಆ ವ್ಯವಸ್ಥೆ ಎಲ್ಲ ನೀನ್ ಮಾಡ್ಕೋ. ನೋಡ್ರಿ ಮೇಡಮ್ ಅವರ ಅಪೋಸಿಟ್ ಪಾರ್ಟಿ ಫುಲ್ ಆಕ್ಟಿವ್ ಆಗಿದೆ. ಕರಿಕವರ ಇರೋ ಫೋಟೋಗಳು ಅಂತ ಗತ್ತಾರೆ. ಹಂಗಾಗಿ ನಾವು ಪ್ರತಿ ಒಂದು ಓಟಿಗೆ ಒಂದೊಂದು ಸಿಲಿಂಡರ್ ಕೊಡ್ಲೇಬೇಕು. ಅದ್ ಎಷ್ಟಾದ್ರೂ ಅಮೌಂಟ್ ಖರ್ಚಾಗ್ಲಿ, ಅವ್ರು ಒಂದ್ ಕೊಟ್ರೆ ನಾವ್ ಹೇಳ್ಕೊಡೋಣ. ಅದಕ್ಕೆ ತಾನೇ ಒಂದೊಂದು ಸಿಲಿಂಡರ್ ಕೊಡೋದ್ ನಾವು. ಅಷ್ಟ್ ಮಾಡು. ಲೇ ಮಗ, ಮುಂದಿನ ವಾರ ಎಲೆಕ್ಷನ್ ಅಂತೆ. ಹೆಂಗಿದ್ರು ಎಲೆಕ್ಷನ್ಗೆ ಒಂದ್ ವಾರ ರಜೆ ಸಿಗುತ್ತೆ. ಆ ರಜದಲ್ಲಿ ಸಮ್ಮರ್ ಇದೆ. ಹೇಗಿದ್ರು ಗೋವಾ ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಒಂದ್ ವಾರ ಎಂಜಾಯ್ ಮಾಡಿ ಬರೋಣ. ಹೌದು ಮಗ, ಯಾರ್ ಗೆದ್ರೇನು ನಮ್ಗೇನು ಕೊಡ್ತಾರೆ. ಜನರು ಓಟ್ ಹಾಕಕ್ಕೆ ಬಿಸಿಲಲ್ಲಿ ಯಾರು ನಿಲ್ತಾರೆ. ಹೌದ್ಲೇ ಮಗ, ನೀನ್ ಹೇಳದ್ ಕರೆಕ್ಟ್ ಆಗಿದೆ. ನಮ್ಮ ಒಂದು ಓಟಿಂದ ಸಂಡೂರೇನು ಬದ್ಲಾಗಲ್ಲ. ಬರ್ರಿ ಮಗ ಟೂರ್ಗೆ ಹೋಗೋಣ. ನೋಡೇ, ಇಲ್ಲಿ ಇವತ್ತು ಆ MLA ಕಡೆಯವರು ಬಂದಿದ್ರು. ಅವರು ಈ ಚೀಲವನ್ನು ಕೊಟ್ರು, ಅವ್ರಿಗೆ ಹಾಕ್ಬೇಕಂತೆ ನೋಡು ಓಟು. ಇದು ಕೇವಲ ಹಣವಲ್ಲ, ನಮ್ಮ ಭವಿಷ್ಯದ ಅಡಮಾನ. ಇದನ್ ತಗೊಂಡ್ ನಾವು ಓಟ್ ಹಾಕೋದಾದ್ರೆ ನಮ್ಮನ್ನ ನಾವೇ ಮಾರ್ಕೊಂಡ ಹಾಗೆ. MLA ಮೇಡಮ್ಗೆ, MLA ಮೇಡಮ್ಗೆ. ಮೆಲ್ಲಕ್ ಮೆಲ್ಲಕ್. ಏನ್ ಬೇವ, ಆರಾಮಿದಿಲ್ಲ? ಆರಾಮದಿನವ ನೀನು? ಆರಾಮಿದ್ದೀನವ. ಪ್ರತಿ ಸಲ ಗೆಲ್ಸಿದಂಗ ಈ ಸಲ ಕೂಡ ನಮ್ಗೆ ಓಟ್ ಹಾಕಿ ಗೆಲ್ಸ್ಬೇಕವ ನೀವು. ನಿಮ್ ಊರ್ನ ಸಂಡೂರ್ನ ಸಿಂಗಾಪುರ್ ಮಾಡ್ತೀನಿ. ಆಯ್ತವ. ನೋಡವ, ಈ ಕಟ್ಟಿಗೆ ಒಲೆಯಿಂದ ಓದೋದ್ ಆಗೋದಿಲ್ಲ. ನಮ್ ಮೇಡಮ್ ಅವ್ರಿಗೆ ಓಟ್ ಹಾಕಿದ್ರೆ ಒಂದೊಂದ್ ಸಿಲಿಂಡರ್ ಕೊಡ್ತೀವಿ. ಆರಾಮಾಗಿರ್ಬೋದು ನೋಡ್ರಿ. ಯಾವ್ದೇ ತರದ ಆರೋಗ್ಯ ಎಲ್ಲ ಕೆಡ್ಸಿಲ್ಲಂಗೆ ಆರಾಮಾಗಿ ಸಿಲಿಂಡರ್ ಮೇಲೆ ಅಡ್ಗೆ ಮಾಡ್ಕೊಂಡು ಚೆನ್ನಾಗಿದೆ. ಉಳಿದಂಗ ಆಗುತ್ತೆ. ಮೊದ್ಲು ನಮ್ ಸಂಡೂರ್ ಬಸ್ ಸ್ಟ್ಯಾಂಡ್ ಯಾವಾಗ ಕಟ್ತೀರಾ ಅಂತ ಹೇಳ್ತೀರಾ? 10 ಹಳ್ಳಿ ಜನ ಅಲ್ಲಿ ಬಂದ್ಬಿಟ್ಟು ಬಿಸಿಲಲ್ಲಿ ಕಾಯ್ತಾ ಇರ್ತಾರೆ. ಆ ಕಾಂಟ್ರಾಕ್ಟರ್ ಅಲ್ಲಿ ಏನ್ ದುಡ್ಡು ತಿನ್ಬಿಟ್ನಾ ಅಥವಾ ಏನ್ ಪಂಚ ಬಂದಿಲ್ವಾ? ನೋಡಮ್ಮ, ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಮೊದ್ಲು ನಮ್ ಮೇಡಮ್ ಗೆಲ್ದ್ಮೇಲೆ ನಿಮ್ ಕಂಡೂರ್ನ ಸಿಂಗಾಪುರ್ ಮಾಡ್ತದ್ಲವ್ರಿಗೆ ದುಡ್ಡು ಕೊಡ್ರಿ. ಅಲ್ಲಿವರೆಗೆ ಅಮೌಂಟ್ ಇಟ್ಕೊಳ್ರಿ. ದುಡ್ಡು ಕೊಟ್ಟು ಜನರನ್ನ ಹಾಳು ಮಾಡೋ ಬದ್ಲು ಮೊದ್ಲು ಊರು ಉದ್ಧಾರ ಮಾಡೋದ್ ನೋಡಿ. ಇದೇ ಹೇಳೋದ್ರವ, ಓಟ್ ಹಾಕಿದ್ಮೇಲೆ ಊರ್ ಕಡೆ ತಲೆ ಹಾಕು ನೋಡಲ್ಲ ನೀವು. ಅದೆಲ್ಲ ಇಲ್ಲಿ ಅಲ್ಲಿವರೆಗೆ ಇಟ್ಟಿದ ಇಲ್ಲಿ ಇಟ್ಕೋಬೇ. ನಮ್ಗೆ ಗೆಲುವು ಮುಖ್ಯ, ಆದ್ರೆ ಪ್ರಾಮಾಣಿಕವಾಗಿರ್ಬೇಕು. ಯಾರಿಗೂ ಕೂಡ
1 ರೂಪಾಯಿ ಹಣ ಕೂಡ ಹಚ್ಚಂಗಿಲ್ಲ, ಆಯ್ತಾ? ಆಯ್ತು ಸರ್. ಹೌದು, ನಾವು ಈ ಹಳ್ಳಿ ಸ್ಕೂಲ್ ಮತ್ತೆ ಬಸ್ ಸ್ಟ್ಯಾಂಡ್ ಸ್ಥಿತಿ ಬಗ್ಗೆ ಒಂದು ರಿಪೋರ್ಟ್ ರೆಡಿ ಮಾಡಿದ್ದೀವಿ, ಅದನ್ನೇ ತೋರ್ಸೋಣ ಎಲ್ಲರೂ. ಆಯ್ತು, ಸರಿ. ಹಂಗೆ ಜನರು ಹಣ ಕೇಳ್ತಿದ್ದಾರೆ, ನಾವು ಹಣಕ್ಕಿಂತ ಮುಖ್ಯ ಅಭಿವೃದ್ಧಿ ಅಂತ ತಿಳಿಯೋಣ. ಆಯ್ತು, ಸರಿ. ಏನ್ ಸರ್ ಎಲ್ರು ದುಡ್ಡು ಹಂಚ್ತಿದ್ದಾರೆ, ನೀವ್ ಹಂಚಲ್ವಾ? ಹಿಂಗಂದ್ರೆ ನೀವ್ ಗೆಲ್ಲೋದ್ ಕಷ್ಟ ಅನ್ಸುತ್ತೆ. ನೋಡಮ್ಮ, ಜನರಿಗೆ ದುಡ್ಡು ಕೊಟ್ಟು ಓಟ್ ಹಾಕ್ಸೋದು ಒಂದೇ, ಜನರನ್ನ ಭಿಕ್ಷುಕರನ್ನಾಗಿ ಮಾಡೋದು ಒಂದೇ. ಅದಕ್ಕೆ ನಮ್ಗೆ ಜನರು ನಂಬಿಕೆ ಮುಖ್ಯ ಅಲ್ವೇನೋ? ಹೌದು, ನಾವು ಈ ಕಳೆದ 2 ವರ್ಷಗಳಿಂದ ಈ ಹಳ್ಳಿಲಿ ಇರುವಂತಹ ನೀರಿನ ಸಮಸ್ಯೆ ಬಗ್ಗೆ ಹೋರಾಡಿದ್ವಲ್ಲ. ಹೌದು. ಅದ್ರ ಬಗ್ಗೆ ಏನಾದ್ರು ಜನರಿಗೆ ಸ್ವಲ್ಪ ನಂಬಿಕೆ ಮತ್ತು ವಿಶ್ವಾಸ ಅನ್ನೋದಿದ್ರೆ ನಮ್ಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ. ಆಯ್ತಲ್ವಮ್ಮ? ಏನ್ರೋ ಎಲ್ಲಿ ಹೋಗ್ತಿದ್ದೀರಾ? ನೋಡಿ, ನೀವ್ ನೋಡಿದ್ರೆ ಇಲ್ಲಿ ಟ್ರಿಪ್ ಹೋಗೋ ಪ್ಲಾನ್ ಮಾಡ್ತಿದ್ದೀರಾ. ನೀವ್ ನಾಳೆ ಓಟ್ ಹಾಕ್ಲಿಲ್ಲ ಅಂತಂದ್ರೆ ನಾಳೆ ವ್ಯವಸ್ಥೆ ಸರಿ ಇಲ್ಲ ಅಂತ ಪ್ರಶ್ನೆ ಮಾಡೋ ಹಕ್ಕು ನಿಮಗಿರಲ್ಲ. ನಾಳೆ ನಿಮ್ಮ ಭವಿಷ್ಯ ನಿಮ್ ಕೈಯಲ್ಲಿದೆ ನೋಡಿ. ಹೌದ್ ಮಗ, ಇವ್ರು ಹೇಳ್ತಿರೋದು ಕರೆಕ್ಟ್ ಇದೆ. ನಾವೆಲ್ಲ ಈಗ ಟ್ರಿಪ್ ಹೋದ್ರೆ ನಾಳೆ ಅಯೋಗ್ಯರೇ ಅಧಿಕಾರಕ್ಕೆ ಬರ್ತಾರೆ. ಇವಾಗ ನಾವೆಲ್ಲ ಟ್ರಿಪ್ ಹೋಗೋದ್ ಕ್ಯಾನ್ಸಲ್ ಮಾಡೋಣ. ನಾಳೆ ಎಲ್ರು ಓಟ್ ಹಾಕಕ್ ಹೋಗೋಣ ಬನ್ನಿ. ಸರಿ. ಓಕೆ, ಮನೆ ನೋಡಪ್ಪ ಹುಡುಗ್ರೆ, ಇದು ನಮ್ಮೂರ ಹಳೆ ಶಾಲೆ. ನಾವು ಕೂಡ ಇಲ್ಲೇ ಕಲ್ತಿದ್ದು, ಇಲ್ಲೇ ಓದಿದ್ದು. ಸರಿಯಾದ ಶಿಕ್ಷಕರು ಇಲ್ದೆ, ಸರಿಯಾದ ಸೌಲಭ್ಯ ಇಲ್ದೆ ಇವತ್ತು ಈ ಸ್ಕೂಲಿಗೆ ಬೀಗ ಹಾಕ್ಬೇಕಾಗಿದೆ. ನಮ್ಮ ಮಕ್ಕಳು ಬೇರೆ ಖಾಸಗಿ ಶಾಲೆಗೆ ಹೋಗ್ತಿದ್ದಾರೆ. ಹೌದು ಸರ್, ಈ ಮುಚ್ಚುತ್ತಿರುವ ಸರ್ಕಾರಿ ಶಾಲೆಗಳ ಕುರಿತು ಮಾತಾಡೋದಕ್ಕೆ ಯಾರು ಮನಸ್ಸು ಮಾಡ್ಲಿಲ್ಲ. ಇವಾಗಿಂದ ಈ ಬಡ ಮಕ್ಳು ಎಲ್ಲಿಗೆ ಹೋಗ್ತಾರೆ ಏನು? ಹೌದು ಸರ್, ಇಷ್ಟು ದಿನ ನಮ್ಗೆ ಈ ಸೀರಿಯಸ್ನೆಸ್ ಗೊತ್ತಿರ್ಲಿಲ್ಲ. ನಾವು ಬರೀ ಎಂಜಾಯ್ ಮಾಡೋದಲ್ಲಿ ಇದ್ವಿ. ಶಾಲೆ ಮುಚ್ಚಿದ್ರೆ ಅಕ್ಷರ ಅಷ್ಟೇ ಅಲ್ಲ, ನಮ್ ಭವಿಷ್ಯನೂ ಮುಚ್ಚೋಗುತ್ತೆ. ನಮಗ್ ಬೇಕಾಗಿರೋದು ಈ ಬಿಟ್ಟಿ ಹಣ ಅಲ್ಲ, ಈ ಶಾಲೆ ಉಳುವಿಕೆ. ನೋಡ್ರಪ್ಪ ಹುಡುಗ್ರ, ಈ ಸತಿ ನಮ್ಗೆ ಓಟ್ ಹಾಕ್ಬೇಕು. ದುಡ್ಡು ಇಟ್ಕೊಳ್ರಿ. ನಮ್ ಗುರ್ತು ನೋಡಿದ್ರೆ ಇತ್ತಿಲ್ಲಂದ್ರೆ ನಮ್ ಎಡಬಾರ ಗೆಲ್ಸ್ಬೇಕು. ಈ ಸತಿ ಮುಂದಿನ ವಾರ ನಿಮ್ ಬಸ್ ಸ್ಟ್ಯಾಂಡ್ ಅಂತ ಕಂಪ್ಲೀಟ್ ಮಾಡ್ಕೊಡ್ತೀವಿ ನಾವು. ಅಣ್ಣ, ಈ 500 ರೂಪಾಯಿಂದ ಬಸ್ ಸ್ಟ್ಯಾಂಡ್ ಕಟ್ಟಕ್ಕೆ ಆಗಲ್ಲ. ಇದನ್ನು ನೀವೇ ಇಟ್ಕೊಳ್ಳಿ. ನಮ್ಗೆ ಬೇಕಾಗಿರೋದು ನಮ್ ಸೊಂಡೂರಿನ ಬಸ್ ಸ್ಟ್ಯಾಂಡ್ ಸ್ವಚ್ಛತೆ ಆಗಿರ್ಬೇಕು. ಮತ್ತೆ ನಮ್ಗೆ ಬೇಕಾಗಿರೋದು ನಿಮ್ ದುಡ್ಡು ಮುಖ್ಯ ಅಲ್ಲ, ಜನರಿಗೆ ಬೇಕಾಗುವ ಅನುಕೂಲದ ವರ್ಕ್. ನಮ್ಗೆ ಓಟ್ ಹಾಕ್ರಿ, ನಿಮ್ ಬಸ್ ಸ್ಟ್ಯಾಂಡ್ ನಾವು ರೆಡಿ ಮಾಡ್ಕೊಡ್ತೀವಿ. ನೀವು ಬೇಕಾದ್ರೆ ದುಡ್ಡು ಕೊಡ್ಬೋದ, ಆದ್ರೆ ನಾವು ದುಡ್ಡಿಗೆ ಓಟ್ ಹಾಕಾರಲ್ಲ. ನೀವು ಕೂಡ 500 ರೂಪಾಯಿಗೆ ಹುಡುಕಿ ಹೋಟ್ಲಲ್ಲಿ ಬಿರಿಯಾನಿ ಒಂದೇ ತಿನ್ಬೋದು. ಓಟ್ ಹಾಕುವಾಗ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋಣ ಅಂತ ಇದ್ವಿ. ಬ್ಯಾಕ್ ಯಾವ್ದು ರೀಲ್ಸ್ ಅಲ್ಲಪ್ಪ, ಒಳಗಡೆ ಫೋನ್ ತಗೊಂಡೋದ್ರೆ ನಿಮ್ಮನೆ ರೀಲ್ಸ್ ತರ ಸುತ್ತಿ ಒಳಗಡೆ ಹಾಕ್ತಿವಿ. ಫೋನ್ ಅಲ್ಲಿ ಇಟ್ಟೋಗು. ಮೇಡಮ್, ಆ ಪಾರ್ಟಿ ಅವರು ಬಿರಿಯಾನಿ ಕೊಡ್ತಿದ್ದಾರೆ, ಈ ಪಾರ್ಟಿ ಅವರು ಟೀ ಕೊಡ್ತಿದ್ದಾರೆ, ನೀವೇನ್ ಕೊಡ್ತೀರಾ? ನಾವು ಬೆರಳಿಗೆ ಇಂಕ್ ಹಾಕ್ತಿವಿ ಅಷ್ಟೇ, ಅದು 5 ವರ್ಷ ಆಯ್ತೋಗಲ್ಲ.
ಅಮ್ಮ ಅವರು ಈ ಸಾರಿ ಚುನಾವಣೆಗೆ ನಿಂತಿಲ್ಲ, ಇರೋದ್ರಲ್ಲೇ ಯಾರಾದ್ರೂ ಒಬ್ರಿಗೆ ಒತ್ತಿ. ಅಯ್ಯೋ ಅಮ್ಮ, ಯಾರಾದ್ರೂ ಒಬ್ರಿಗೆ ಒತ್ತಿ, ಪುಣ್ಯ ಬರುತ್ತೆ. ಈಗ ಚುನಾವಣಾ ಫಲಿತಾಂಶದ ಘೋಷಣೆಯ ಸಮಯ. ಈ ಕ್ಷೇತ್ರದ ಚುನಾವಣಾ ಮತ ಎಣಿಕೆಯ ಅಂತಿಮ ವರದಿ ನನ್ನ ಕೈಯಲ್ಲಿದೆ. ವರದಿಯ ಪ್ರಕಾರ ಅಭ್ಯರ್ಥಿಯಾದ ಶ್ರೀ ಬೀರೇಗೌಡ ಅವರು ತಮ್ಮ ಪ್ರತಿಸ್ಪರ್ಧಿ ಸಾವಿತ್ರಿ ನಾಯ್ಡು ಅವರ ವಿರುದ್ಧ ಪೂರ್ತಿ 30,000 ಮತಗಳ ಭರ್ಜರಿ ಅಂತರದಿಂದ ಜಯಗಳಿಸಿದ್ದಾರೆ. ಹೌದು, ಈ ಮೂಲಕ ಶ್ರೀ ಬೀರೇಗೌಡ ಅವರು ಈ ಚುನಾವಣೆಯ ವಿಜೇತ ಅಭ್ಯರ್ಥಿ ಎಂದು ನಾನು ಅಧಿಕೃತವಾಗಿ ಘೋಷಿಸುತ್ತಿದ್ದೇನೆ. ಭಾರತದ ಪ್ರತಿಯೊಬ್ಬ ಪುರುಷ ಹಾಗೂ ಮಹಿಳೆಗೂ ಮತದಾನದ ಹಕ್ಕನ್ನು ನೀಡಿರತಕ್ಕಂತಹ ಮಾನ್ಯರು ಯಾರು? ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ನಿನ್ನ ಲೇಖನಿಯ ಬರಹ ದೇಶ ಖರ್ಚನೆ ಒಂದು